ಸಾಂಗ್. ಅದೆಷ್ಟು ದಿನ ಅಂತ ಹೀಗೆ ಚಿಂತೆ ಮಾಡುತ್ತಾ ಕುಳಿತುಕೊಳ್ಳುವ್ರಿ. ನೀವಿದೇ ರೀತಿ ಚಿಂತೆ ಮಾಡಿದ್ರೆ ಸತ್ತು ಹೋದ ರುದ್ರನ ಮಗಳು ಮತ್ತೆ ಮರಳಿ ಬರುವುದೇ ಇಲ್ಲ. ಮಗ ಮಾಡಿದ ತಪ್ಪನ್ನು ಮನ್ನಿಸಿ ಅವನಿಗೊಂದು ಮದುವೆ ಮಾಡಿ ಈ ಊರಿಂದ ಅವನನ್ನು ದೂರ ಇಟ್ಟರೆ ಆಯಿತು. ಆದರೆ ಅವನ ಬಗ್ಗೆ ನೀವು ಇಷ್ಟೊಂದು ಚಿಂತೆ ಮಾಡಬೇಡಿ. 3 ದಿನದಿಂದ ನೀವು ಸ್ವಲ್ಪ ಊಟ ಕೂಡ ಮಾಡಿಲ್ಲ. ತೆಗೆದುಕೊಳ್ಳಿ, ಈ ಹಾಲಾದರೂ ಸ್ವೀಕಾರ ಮಾಡಿ. ಬೇಡ ಮಾಧವಿ, ಮಗ ಮಾಡಿದ ಮಾನಗೇಡಿ ಕೆಲಸಕ್ಕೆ ತಲೆ ತಲಾಂತರದಿಂದ ಉಳಿಸಿಕೊಂಡ ಬಂದಂತ ಈ ಧರ್ಮವಂತರ ಮನೆತನದ ಮಾನ ಮಸನಗೂಡ್ತಾ ಇದೆ. ಮಾಧವಿ, ತನ್ನ ಜೀವಕ್ಕಿಂತಲೂ ಹೆಚ್ಚಾಗಿ ತನ್ನ ಮಗಳವನ್ನು ಪ್ರೀತಿಸುತ್ತಿದ್ದ ನಮ್ಮ ರುದ್ರ ನಮ್ಮ ಮನೆತನದ ಮರ್ಯಾದೆ ಸಲುವಾಗಿ ತನ್ನ ಮಗಳನ್ನೇ ಬಲಿ ಕೊಟ್ಬಿಟ್ಟ. ಮಾಧವಿ, ಅದಕ್ಕಾಗಿ ರುದ್ರನ ಮಗಳನ್ನ ಸಾವಿಗೆ ನ್ಯಾಯ ಕೊಡ್ಬೇಕಂತ ನಾನು ತೀರ್ಮಾನ ಮಾಡಿದ್ದೀನಿ. ನೋಡ್ ಮಾಧವಿ, ನ್ಯಾಯದ ಮನೆತನದವಾದ ಈ ಮನೆತನದಲ್ಲಿ ನ್ಯಾಯದ ನಡುಗಂಬದಲ್ಲಿ ನಿಂತು ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಮಗ ಮಾಡಿದ ತಪ್ಪಿಗಾಗಿ ಯಾವ ನಿರ್ಧಾರ ಮಾಡಿದಿರಿ ಈ ನಿಮ್ಮ ಮನದಲ್ಲಿ? ಮಹಾದೇವಿ, ನಾನು ಹೇಳುವ ಮಾತು ಸ್ವಲ್ಪ ಚೆನ್ನಾಗಿ ಕೇಳು. ತಪ್ಪು ಯಾರೇ ಮಾಡಿರಲಿ ಅವರಿಗೆ ಶಿಕ್ಷೆ ಆಗಲೇಬೇಕು. ಅವನು ನನ್ನ ಮಗನೇ ಆಗಿರಲಿ, ಯಾರೇ ಆಗಿರಲಿ. ಮಾಧವಿ, ನಾನು ನಿನಗೊಂದು ಮಾತು ಕೇಳ್ತೇನೆ, ಅದನ್ನ ನಡೆಸಿಕೊಡ್ತೀಯ? ಕೇಳಿ, ಅದೇನು ಅಂತ ಕೇಳಿ. ಮಾಧವಿ, ನಿನ್ನ ದೃಷ್ಟಿಯಲ್ಲಿ ನಾನು ಏನಾಗಬೇಕು? ನನ್ನ ಕೊರಳಿಗೆ ತಾಳಿ ಕಟ್ಟಿದ ನನ್ನ ಗಂಡ ಅಂದ್ರೆ ನನ್ನ ಪಾಲಿನ ದೇವರು. ಅಂದ್ರೆ ನಾನು ನಿನ್ನ ಪಾಲಿನ ದೇವರು, ಸರಿನಾ? ಹಾಗಾದ್ರೆ ಈ ದೇವರ ಮಾತನ್ನು ಪಾಲಿಸುವುದು ಸತಿಯಾದವಳ ಧರ್ಮ, ಅವಳದೇ ಆದ್ಯ ಕರ್ತವ್ಯ ಕೂಡ. ಹೌದು ತಾನೆ? ಹೌದು. ಹಾಗಾದ್ರೆ ಮಹಾದೇವಿ, ಇವತ್ತೊಂದು ನಾನು ನಿನಗೆ ಮಾತು ಕೇಳ್ತೀನಿ, ಅದನ್ನ ನಡೆಸಿಕೊಡ್ತೀಯಾ? ನೋಡಿ, ಮಾತಿನ ಮರ್ಮವನ್ನು ತಿಳಿಯದೆ ವಚನ ಕೊಟ್ಟು ವಚನ ಹೀನಳಾಗುವುದಕ್ಕಿಂತ ಮಾತಿನ ಗುಟ್ಟನ್ನು ಅರಿಯುವುದೇ ಒಳ್ಳೆಯದು. ಹೇಳಿ, ನಿಮ್ಮ ಮಾತಿನ ಅಂತರಂಗವನ್ನು ಬಹಿರಂಗಪಡಿಸಿ. ಯಾಕೆ ಮಹಾದೇವಿ? ಸತಿಯಾದವಳು ಪತಿಯ ಧರ್ಮವನ್ನು ಪಾಲಿಸುವುದು ಈಗ ತಾನೇ ನಿನ್ನ ಬಾಯಿಂದ ಹೇಳ್ತೀಯ. ಯಾಕೆ? ನನ್ನ ಮನಸ್ಸಿನ ಅಂತರಾಳದಲ್ಲಿರುವ ಮಾತನ್ನು ನೀನು ಕೇಳಬೇಕಾ? ಯಾಕೆ? ಈ ನಿನ್ನ ಪತಿ ದೇವರ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಆಯ್ತು ರೀ, ನಿಮ್ಮ ಮಾತನ್ನು ಖಂಡಿತವಾಗ್ಲೂ ನಡೆಸಿಕೊಡುತ್ತೇನೆ. ಹಾಗಂತ ನನ್ನ ತಂದೆ ತಾಯಿ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ಈ ಮಾತು ಸತ್ಯ. ಹೇಳಿ, ನಿಮ್ಮ ಮಾತು ಯಾವುದು ಅಂತ ಹೇಳಿ. ನೋಡ್ ಮಹಾದೇವಿ, ರುದ್ರನ ಮಗಳ ಸಾವಿಗೆ ಕಾರಣವಾದ ನಿನ್ನ ಮಗ ಸಾಯಬೇಕು. ಹೌದು, ಅದು ಈ ಬೆಟ್ಟಪ್ಪ ಕೊಡ್ತಾ ಇರೋ ತೀರ್ಪು. ಮಾದೇವಿ, ಈಗ ನೀನು ನನಗಾಗಿ ತಂದಿದ್ದೀಯಲ್ಲ ಈ ಹಾಲು, ಅದು ನನಗಿಂತಲೂ ನಿನ್ನ ಮಗನಿಗೆ ಅವಶ್ಯಕವಾಗಿದೆ. ಮಹಾದೇವಿ, ನಾನೊಂದು ಮಾತು ಹೇಳ್ತೀನಿ, ಸರಿಯಾಗಿ ನೆನಪಿಟ್ಕೋ. ಏನ್ ಮಾಡ್ತೀವೋ ಗೊತ್ತಿಲ್ಲ, ಇವತ್ತು ರಾತ್ರಿ ನಿನ್ನ ಮಗ ಸಾಯ್ಬೇಕು. ಅದಕ್ಕೋಸ್ಕರ ನಾನು ತೆಗೆದುಕೋ ಇದನ್ನ. ಯಾಕೆ ಮಾದೇವಿ ಹಾಗೇಕೆ ನೋಡ್ತಾ ಇದೀಯಾ? ಅದು ಕಾರ್ಕೋಟಕ ವಿಷಯ. ಹೆತ್ತ ತಾಯಿಯಿಂದ ಹಾಲು ಕುಡಿಬೇಕೆಂದು ಈಗ ನಿನ್ನ ಮಗ ಹಂಬಲಿಸಿ ಬರ್ತಾನೆ. ಆ ಹಾಲಿನಲ್ಲಿ ಕಾರ್ಕೋಟಕ ವಿಷ ಭರಿಸಿ ನೀನು ನಿನ್ನ ಮಗನನ್ನು ಕೊಲೆ ಮಾಡಬೇಕು. ಮತ್ತೆ ನಿನಗೆ ಇನ್ನೊಂದು ಮಾತು ಹೇಳ್ತೀನಿ, ನೆನಪಿನಲ್ಲಿರಲಿ. ನೀನೇನಾದ್ರೂ ಈ ಹಾಲನ್ನು ಕುಡಿದಿದ್ದೆ ಆದ್ರೆ ನಿನಗೆ ನನ್ನ ಮೇಲೆ ಆಣೆ ಆದೀತು.
ಹೌದು ಮಾಧವಿ, ಏನ್ ಮಾಡ್ತೀವೋ ನನಗೆ ಗೊತ್ತಿಲ್ಲ. ನಾನು ಹೋಗಿ ಬರೋದ್ರೊಳಗಾಗಿ ನಿನ್ನ ಮಗ ಹೆಣವಾಗಿ ಬರಬೇಕು. ಅದು ಅದು ಈ ಬಟ್ಟಪ್ಪ ಕೊಡ್ತಾ ಇರೋ ತೀರ್ಪು. ಏನದ್ರಿ? ನನ್ನ ಕಂದನಿಗೆ ನಾನೇ ವಿಷ ಹಾಕಿ ಸಾಯಿಸ್ಬೇಕಾ? ಈ ಮಾತನ್ನ ನೀವೇ ಹೇಳ್ತಾ ಇದ್ದೀರ? ನನ್ನ ಹೆತ್ತ ಮಗನಿಗೆ ನಾನೇ ವಿಷ ಹಾಕಿ ಕೊಲೆ ಮಾಡ್ಬೇಕ? ಇಲ್ಲ 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 ಇಲ್ಲ. ಮಾದೇವಿ, ನಿನ್ನ ಸಂಕಟ ನನಗೆ ಅರ್ಥ ಆಗ್ತಿದೆ ಕಣೆ. 9 ತಿಂಗಳು ಹೊತ್ತು ಹೆತ್ತು ತುತ್ತು ಮಾಡಿ ತಿಳಿಸಿ ಬೆಳೆಸಿದ ಈ ನಿನ್ನ ಮಗನನ್ನು ಕೊಲ್ಲಬೇಕಾದ್ರೆ ನಿನಗೆ ಎಷ್ಟು ಕಷ್ಟ ಆಗ್ತದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೆ. ಆದ್ರೆ ಏನ್ ಮಾಡೋದು, ಇದು ಧರ್ಮವಂತರ ಮನೆತನ. ಈ ಮನೆತನದಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಕಣೆ. ನೋಡ್ಬಾದೇವಿ, ನೀನು ಎಷ್ಟು ವೇದನೆಯನ್ನು ಪಡ್ತಾ ಇದೀಯ ಅದನ್ನ ಮೊದಲು ಪಕ್ಕಕ್ಕೆ ಇಡು. ನೀನು ಮೊದಲು ಈ ಧರ್ಮವಂತರ ಮನೆತನದ ಸೊಸೆ ಎನ್ನುವುದನ್ನ ಮಾತ್ರ ಮರಿಬೇಡ ಮಾದೇವಿ. ಇದು ಧರ್ಮವಂತರ ಮನೆತನ ಕಡೆ. ಈ ಮನೆಯಲ್ಲಿ ಯಾವುದೇ ಕೆಟ್ಟ ಘಟನೆಗಳು ನಡೀಬಾರದು. ಅದೀಗ ನಡೆದು ಹೋಗಿದೆ. ಅದಕ್ಕೋಸ್ಕರ ನಿನ್ನ ಮಗ ಸಾಯಲೇಬೇಕು. ನನ್ನ ಮಗನ ಪ್ರಾಣ ಹೋಗೋದಕ್ಕೆ ನಾನು ದುಃಖ ಪಡುತ್ತಿಲ್ಲ. ಆದ್ರೆ ಹೆತ್ತ ಮಗನಿಗೆ ವಿಷ ಹಾಕಿ ಹೆತ್ತ ಮಗನನ್ನೇ ಕೊಲೆ ಮಾಡೋ ತಾಯಂದಿರು ಈ ಜಗದಲ್ಲಿ ಇರುವುದುಂಟೆ? ಯಾಕಿಲ್ಲ ಮಾದೇವಿ, ಯಾಕಿಲ್ಲ? ಹೆತ್ತ ತಂದೆ ತಾಯಿಯರು ಭಕ್ತ ಶ್ರೀರಾಮನ ತಲೆಯನ್ನು ಚೆಚ್ಚಿ ಬಲಿ ಕೊಡಲಿಲ್ಲವೇ? ಯಾಕಿಲ್ಲ ಮಾದೇವಿ, ಯಾಕಿಲ್ಲ? ಅದೇ ರೀತಿ ಇವತ್ತು ನೀನು ನಿನ್ನ ಮಗನಿಗೆ ಈ ಹಾಲಿನಲ್ಲಿ ವಿಷ ಬೆರೆಸಿ ಕೊಲೆ ಮಾಡಬೇಕು. ಏನಂತ ಹೇಳಲಿ ಸ್ವಾಮಿ, ಏನಂತ ಹೇಳಲಿ? ಮಾಂಗಲ್ಯ ಮತ್ತು ನನ್ನ ಮಗ ಇವು ನನಗೆ 2 ಕಣ್ಣುಗಳಿದ್ದ ಹಾಗೆ. ಆದ್ರೆ ಸತಿ ಸ್ಥಾನದಲ್ಲಿ ಹೆಣ್ಣಿನ ಧರ್ಮದಲ್ಲಿ ನಿಂತು ನಾನು ಹೇಳುವ ಮಾತು ಒಂದೇ ಒಂದು. ಮಾಧವಿ, ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ. ನಿನಗೆ ಕೊನೆಯದಾಗಿ ಒಂದು ಮಾತು ಕೇಳ್ತೀನಿ. ನಿನಗೆ ಮಗ ಬೇಕೋ ಅಥವಾ ಮಾಂಗಲ್ಯ ಬೇಕೋ? ನನಗೆ ಮಗ ಹೋದರೂ ಮಾಂಗಲ್ಯ ಬೇಕು. ಮಗ ಹೋದರೂ ಮಾಂಗಲ್ಯ ಬೇಕು. ಮೆಚ್ಚಿಕೊಂಡೆ ಮಹಾದೇವಿ, ಮೆಚ್ಚಿಕೊಂಡೆ. ಈ ನಿನ್ನ ನಿರ್ಧಾರಕ್ಕೆ ನಾನು ಮೆಚ್ಚಿಕೊಂಡೆ ಕಣೆ. ಈ ಧರ್ಮವಂತವರ ಮನೆತನದಲ್ಲಿ ಸೊಸೆಯಾಗಿ ಬಂದದ್ದಕ್ಕೂ ನನ್ನ ಬಾಳು ನಿನ್ನಂತ ಹೆಂಡತಿಯನ್ನು ಬರೆದ ನನ್ನ ಬಾಳು ಧನ್ಯ ಕಣೆ. ಮಾದೇವಿ, ಈಗ ನಾನು ಹೋಗ್ತಾ ಇದ್ದೀನಿ. ಒಟ್ಟಿನಲ್ಲಿ ನಾನು ಬರೋದರೊಳಗಾಗಿ ನಿನ್ನ ಮಗ ಸತ್ತು ಹೆಣವಾಗಿರಬೇಕು. ಇಲ್ಲದಿದ್ದರೆ ಇಂದು ರಾತ್ರಿ ಅದೇ ವಿಷಯವನ್ನು ನಾನು ತೆಗೆದುಕೊಂಡು ಈ ನಿನ್ನ ಪತಿದವರು ಪ್ರಾಣ ತೆಗೆದುಕೊಳ್ಳಬೇಕಾಗುತ್ತದೆ. ಹುಷಾರ್. ನೋಡ್ ಮಾದೇವಿ, ಈಗ ನಿನ್ನ ಮಗ ಬರುವ ಹೊತ್ತಾಗಿದೆ. ನೋಡು, ಅವನಿಗೆ ಆ ಹಾಲಲ್ಲಿ ವಿಷ ಬೆರೆಸಿ ಕೊಟ್ಟು ಬಿಡು ಮಹಾದೇವಿ, ಕೊಟ್ಟು ಬಿಡು.
ತಿಳಿಸಲಾರದ ಬಗಟುಗಳು ಮೆಚ್ಚಬೇಕು ಬ್ರಹ್ಮ, ಮೆಚ್ಚಬೇಕು. ನನ್ನ ಹಣೆ ಬರಹದ ಲಿಖಿತಕ್ಕೆ ನಿನ್ನನ್ನು ಮೆಚ್ಚಬೇಕು. ಮಗನೆಂಬ ಹಸಿ ಮಾಂಸದ ಮುದ್ದೆಯನ್ನು ನನ್ನ ಉಡಿಯಲ್ಲಿ ಕಟ್ಟಿದ್ದೆ. ರಣ ಹದ್ದುಗಳ ಕಣ್ಣಿಗೆ ಬೀಳದ ಹಾಗೆ ಎಚ್ಚರ ವಹಿಸಿದೆ. ಈಗ ಆ ಹಸಿ ಮಾಂಸವನ್ನು ತಿನ್ನುವ ಹಸಿದ ಹೊಲಿಯಾಗಿ ನನ್ನನ್ನೇ ನಿಲ್ಲಿಸಿದೆ. ಈ ಹಸಿ ಮಾಂಸವನ್ನು ತಿಂದ್ರೆ ಬಲು ವಿಷ ಅಂತ ನನಗೆ ಚೆನ್ನಾಗಿ ಗೊತ್ತು. ತಿನ್ನದೆ ಹೋದ್ರೆ ನರಕಕ್ಕೆ ದಾರಿ ಕಟ್ಟಿಟ್ಟ ಬುದ್ಧಿ ಅಂತಾನು ಗೊತ್ತು. ಬ್ರಹ್ಮ, ನಾನು ಈ ಭೂಮಿ ಮೇಲೆ ಜನಿಸಬಾರದು ಎನ್ನುವುದೇ ನಿನ್ನ ಇಚ್ಛೆ ಆಗಿದ್ರೆ ನನ್ನನ್ನೇಕೆ ಭೂಮಿ ಮೇಲೆ ಹುಟ್ಟಿಸಿದೆ? ಈ ಪುಣ್ಯ ಭರತ ಭೂಮಿಯಲ್ಲಿ ಈ ಪಾಪದ ಕಿರೀಟವನ್ನು ನಾನು ಹೊತ್ತುಕೊಳ್ಳಲೆ? ಇಲ್ಲ 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 ಇಲ್ಲ. ಏನಮ್ಮ, ಮಗ ಮನೆಗೆ ಬರುವಷ್ಟರಲ್ಲಿ ಅಂಗೈಯಲ್ಲಿ ಹಾಲಿನ ಗ್ಲಾಸ್ ಹಿಡಿದುಕೊಂಡು ನಿಂತಿದೆಯಲ್ಲ. ಎಷ್ಟಮ್ಮ ಈ ನಿನ್ನ ಮಗನ ಮೇಲೆ ಪ್ರೀತಿ ವಾತ್ಸಲ್ಯ. ಅಮ್ಮ, ನಾನು ಈ ಜಗತ್ತಿನಲ್ಲಿ ಎಷ್ಟೋ ತಾಯಂದ್ರು ನೋಡಿದ್ದೇನೆ, ಆದರೆ ನಿನ್ನಂತ ತಾಯಿ ಕರಳು ನಾನು ಎಲ್ಲಿಯೂ ಕಂಡಿಲ್ಲ ತಾಯಿ, ಎಲ್ಲಿಯೂ ಕಂಡಿಲ್ಲ. ಹೌದಪ್ಪ, ನೀನು ಎಷ್ಟೋ ಜನ ತಾಯಂದಿರನ್ನು ನೋಡಿರಬಹುದು, ಆದ್ರೆ ಮಗನ ಮೇಲಿನ ಮಮಕಾರ ಹೆಚ್ಚಾಗಿ ಇಂಥ ಹಾಲು ಕೊಡೋ ತಾಯಂದಿರನ್ನ ನೀನು ಎಲ್ಲೂ ನೋಡಿಲ್ಲ ಅಂತ ಕಾಣಿಸುತ್ತೆ. ದೇಶ್, ನಿನಗೆ ಜನ್ಮ ನೀಡಿದ್ದು ನನ್ನ ಪುಣ್ಯವೋ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದು ನಿನ್ನ ಪುಣ್ಯವೋ ಆ ದೇವರಿಗೆ ಗೊತ್ತಪ್ಪ. ಅಮ್ಮ ಅಮ್ಮ, ಯಾಕಮ್ಮ ಯಾಕಮ್ಮ ಕಣ್ಣೀರು? ಏನಿಲ್ಲಪ್ಪ, ಹಾಲು ಕೊಡೋ ಸಂತೋಷಕ್ಕೆ ಅಷ್ಟೇ. ಏನು ಹಾಲು ಕೊಡುವ ಸಂತೋಷಕ್ಕಾಗಿ? ಅಮ್ಮ, ಹಾಲು ಕುಡಿಸುವುದಕ್ಕಾಗಿ ಯಾವತ್ತು ಕಣ್ಣೀರು ಹಾಕಬಾರ್ದಮ್ಮ, ಕಣ್ಣೀರು ಹಾಕ. ತೆಗೆದುಕೊಳ್ಳಪ್ಪ. ಹಾಲು ಕುಡಿಯಪ್ಪ. ಅಮ್ಮ ಅಮ್ಮ, ಇವತ್ತು ನನ್ನ ಹುಟ್ಟುಹಬ್ಬ. ಇವತ್ತು ನನ್ನ ಹುಟ್ಟುಹಬ್ಬ ಎನ್ನುವುದು ನಿಮಗೆ ಚೆನ್ನಾಗಿ ಗೊತ್ತು. ಆದರೆ ಯಾವುದೋ ಕೆಲಸದ ಒತ್ತಡದಲ್ಲಿ ನೀವು ನನ್ನ ಹುಟ್ಟುಹಬ್ಬವನ್ನು ಆಚರಿಸುವುದು ಮರೆತಿದ್ದೀರಿ. ಇರಲಿ, ಪರವಾಗಿಲ್ಲ, ಅದಕ್ಕಾಗಿ ನಾನೇನು ಬೇಜಾರು ಮಾಡಿಕೊಳ್ಳೋದಿಲ್ಲ. ಅಮ್ಮ, ಇವತ್ತು ನನ್ನ ಹುಟ್ಟು ಹಬ್ಬವಾದ ಈ ದಿನ ಹೆತ್ತ ತಾಯಿಯ ಕೈಯಿಂದ ಹಾಲು ಕುಡಿಯುವ ಮುನ್ನ ನಾನು ನಿನ್ನ ಹತ್ರ ಒಂದು ಮಾತು ಕೇಳೋದಿದೆ ತಾಯಿ, ಮಾತು ಕೇಳೋದಿದೆ. ಏನಪ್ಪ ನಿನ್ನ ಮನದಲ್ಲಿ ಕಾಡುವಂಥ ಮಾತು? ಏನಪ್ಪ ಅದು? ಅಮ್ಮ, ಇವತ್ತು ನನ್ನ ಹುಟ್ಟುವ ಹಬ್ಬವಾದ ಈ ದಿನ ನನ್ನ ಜೀವನದಲ್ಲಿ ಎಂದು ಮಾಡಲಾರದ ಒಂದು ತಪ್ಪನ್ನು
ನಾನು ನಿನ್ನ ಮುಂದೆ ಒಪ್ಪಿಕೊಳ್ಬೇಕಂತ ನಿರ್ಧಾರ ಮಾಡಿದ್ದೇನೆ. ಅದಕ್ಕಾಗಿ ನೀನು ಆ ತಪ್ಪನ್ನು ಕ್ಷಮಿಸುತ್ತೇನೆಂದು ನನಗೆ ಮಾತು ಕೊಡಬೇಕು ತಾಯಿ. ಮಗ, ನೀನು ಮಾಡಿದ ತಪ್ಪು ಯಾವುದು ಅಂತ ನಾನು ತಿಳಿದುಕೊಳ್ಬೇಕಲ್ಲಪ್ಪ. ಅಮ್ಮ, ನಿಮ್ಮಂತ ಪುಣ್ಯವಂತ ತಂದೆ ತಾಯಿಯ ಹೊಟ್ಟೆಯಲ್ಲಿ ನನ್ನಂತ ಪಾಪಿ ಮಗ ಹುಟ್ಟಬಾರದಿತ್ತಮ್ಮ, ಹುಟ್ಟಬಾರದಿತ್ತು. ನಿಮ್ಮಂತ ಪುಣ್ಯವಂತ ತಂದೆ ತಾಯಿಯಲ್ಲಿ ಹುಟ್ಟಿದ್ದ ನಾನು ನನ್ನ ಜೀವನದಲ್ಲಿ ಎಂದು ಮಾಡಲಾರದ ಒಂದು ತಪ್ಪನ್ನು ಮಾಡಿರುವೆ ಅಮ್ಮ. ಆ ತಪ್ಪನ್ನು ನಾನು ಎಂದು ನಿನ್ನ ಮುಂದೆ ಒಪ್ಪಿಕೊಳ್ಳುತ್ತೇನೆ. ಏಕೆಂದರೆ ಈ ಜಗತ್ತಿನಲ್ಲಿ ಎಲ್ಲ ಮಕ್ಕಳಿಗೂ ತಾಯಿಯೇ ಮೊದಲು. ಏಕೆಂದರೆ ಈ ಜಗತ್ತಿನಲ್ಲಿ ಎಲ್ಲ ಮಕ್ಕಳು ಮಾಡಿದ ತಪ್ಪನ್ನು ಯಾರ ಕ್ಷಮಿಸದಿದ್ದರೂ ಹೆತ್ತ ತಾಯಿ ಕ್ಷಮಿಸುತ್ತಾಳಮ್ಮ, ಹೆತ್ತ ತಾಯಿ ಕ್ಷಮಿಸುತ್ತಾಳೆ. ಕ್ಷಮಿಸಿ ತನ್ನ ಪ್ರೀತಿ ವಾತ್ಸಲ್ಯದಿಂದ ಮನ್ನಿಸುತ್ತಾಳೆಂಬ ಕವಿಗಳ ವಾಣಿಯ ಕೂಗು ನನಗೆ ಕೇಳಿಸುತ್ತಿದೆ ಅಮ್ಮ. ಅದಕ್ಕಾಗಿ ನಿನ್ನ ಮುಂದೆ ಸತ್ಯ ಹೇಳ್ಬೇಕಂತ ಮಾಡಿದ್ರಮ್ಮ. ನಾನು ಸತ್ಯ ಹೇಳಿದ ತಕ್ಷಣ ನನಗೆ ಆಶೀರ್ವಾದ ಮಾಡಿ ಕ್ಷಮಿಸ್ತೀಯಮ್ಮ. ಏನಂತ ಆಶೀರ್ವಾದ ಮಾಡ್ಲಿ ಅಪ್ಪ, ಏನಂತ ಆಶೀರ್ವಾದ ಮಾಡ್ಲಿ? ದೈವ ದೂರ ಆದ್ರೆ ಆ ದೇವರು ಕೂಡ ಬಂದು ಕಾಪಾಡುವುದಿಲ್ಲ. ಈಗ ನಾನೇ ನಿನ್ನ ಪಾಲಿಗೆ ದೇವರಾಗಿ ನಿಂತರೂ ಕೂಡ ಬದುಕುಳಿಯೋ ಭಾಗ್ಯವನ್ನು ನೀನು ಪಡೆದುಕೊಂಡು ಬಂದಿಲ್ಲ. ಮಗ ಬರಪ್ಪ, ಮಕ್ಕಳಿಗಿಂತ ತಾಯಿನೇ ದೊಡ್ಡವಳು. ದೊಡ್ಡವ್ರ ಮಾತು ಕೇಳುವುದು ಸಣ್ಣವರ ಕರ್ತವ್ಯ ಮಗ. ಅದಕ್ಕೆ ಮೊದಲೇ ಹಾಲು ಕುಡಿಯಪ್ಪ. ಅಮ್ಮ, ಮಾನವಂತರ ಮಗನಾಗಿ ನನ್ನ ಜೀವನದಲ್ಲಿ ಎಂದು ಮಾಡಲಾರದು ಒಂದು ತಪ್ಪು ಮಾಡಿದ್ದೀನಮ್ಮ. ಅದೇನೆಂದರೆ ನಮ್ಮನ್ನೇ ನಂಬಿದ ಒಂದು ಬಡ ಕುಟುಂಬದ ಹೆಣ್ಣಿನ ಮಾನಭಂಗ ಮಾಡಿದಿನಮ್ಮ, ಮಾನಭಂಗ ಮಾಡಿ. ಅಮ್ಮ, ನಾ ಮಾಡಿದ ಆ ತಪ್ಪಿಗೆ ಆ ಹೆಣ್ಣು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಬಿಟ್ಟಳಮ್ಮ, ಸತ್ತು ಬಿಟ್ಟಳು. ಆ ಸಾವಿಗೆ ನಾನೇ ಕಾರಣ ಅಂತ ಯಾರಿಗೂ ಗೊತ್ತಿಲ್ಲ. ಅದಕ್ಕಾಗಿ ಇವತ್ತು ಈ ಸಾವಿಗೆ ನಾನೇ ಕಾರಣ ಅಂತ ಒಪ್ಪಿಕೊಳ್ತಾ ಇದ್ದ ತಾಯಿ. ಯಾಕಮ್ಮ ಈ ರಕ್ತಿ ನಗ್ತಾ ಇದೆಯಾ? ಏನಿಲ್ಲಪ್ಪ, ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದರೆ ಜಗತ್ತಿಗೆ ಕಾಣುವುದಿಲ್ಲ ಅಂತ ತಿಳಿದಿತ್ತಂತೆ. ಅಂದರೆ ಈ ವಿಷಯ ನಿಮಗೆ ಮೊದಲೇ ಗೊತ್ತೇ? ಇಲ್ಲಪ್ಪ, ಈಗ ನೀನೇ ಹೇಳಿದೆಯಲ್ಲ. ಹೌದೇ ಮನ್ನವ? ಅಮ್ಮ, ಇವತ್ತು ನಿನ್ನ ಪಾದ ಮುಟ್ಟಿ ಹೇಳ್ತೀನಮ್ಮ, ಪಾದ ಮುಟ್ಟಿ ಹೇಳ್ತೀನಿ ಅಮ್ಮ. ಈ ತಪ್ಪನ್ನು ಇನ್ನು ಮುಂದೆ ನಾನು ಎಂದು ಮಾಡಲಾರೆನು ತಾಯಿ, ಮಾಡಲಾರೆನು ಅಮ್ಮ. ನನಗೆ ಹೆಂಡತಿಯಾಗಿ ಬರುವ ಹೆಣ್ಣನ್ನು ಬಿಟ್ಟು ಈ ಜಗತ್ತಿನಲ್ಲಿರುವ ಎಲ್ಲ ಹೆಣ್ಣುಗಳನ್ನು ನನ್ನ ಹೆತ್ತ ತಾಯಿ ಅಕ್ಕ ತಂಗಿರಂತೆ ಕಾಣುತ್ತೇನೆ, ಕಾಣುತ್ತೆ.
ಅಮ್ಮ, ಯಾವ ಹೆಣ್ಣನ್ನು ನಾನು ಕಣ್ಣೆತ್ತಿ ನೋಡಲಾರೆನಮ್ಮ, ಕಣ್ಣೆತ್ತಿ ನೋಡಲಾರೆ. ಅಮ್ಮ, ಇದು ಒಂದೇ ಒಂದು ಸಾರಿ ನನ್ನನ್ನು ಕ್ಷಮಿಸಿಬಿಡಮ್ಮ, ಕ್ಷಮಿಸಿ. ಮಗ, ಮೊದಲು ಈ ಹಾಲು ಕುಡಿಯಪ್ಪ, ಆಮೇಲೆ ನಾನು ನಿನಗೆ ಆಶೀರ್ವಾದ ಮಾಡ್ತೀನಿ. ಇಲ್ಲಮ್ಮ, ಮೊದಲು ನಿನ್ನನ್ನು ಕ್ಷಮಿಸಿದ್ದೀನಿ ಅಂದ್ರೆ ಮಾತ್ರ ನಾನು ಈ ಹಾಲು ಕುಡಿತೀನಿ. ಅಲ್ಲಿವರೆಗೆ ಈ ಹಾಲು ಕುಡಿಯಲಾರೆ ನಮ್ಮ, ಹಾಲು ಕುಡಿಯಲಾರೆ. ಅಮ್ಮ, ನೀ ಹಾಲು ಕುಡಿಸುವುದು ಅಷ್ಟೇ ಅಲ್ಲ, ನಿನ್ನ ಕೈಯಿಂದ ವಿಷ ಕೊಟ್ಟರು ಕುಡಿತೀನಿ ತಾಯಿ, ವಿಷ ಕೊಟ್ಟರು ಕುಡಿತೀನಿ. ಹೇಳಮ್ಮ, ನನ್ನನ್ನು ಕ್ಷಮಿಸಿದ್ದೀನಿ ಅಂತ ಹೇಳಮ್ಮ, ಹೇಳಮ್ಮ, ಯಾಕೆ ಮೌನವಾಗಿ ನಿಂತು ಬಿಟ್ಟೆ? ಕ್ಷಮಿಸಿದ್ದೀನಿ ಕಂದ. ತಡಿಯಪ್ಪ, ಒಂದು ನಿಮಿಷ ಬಂದೆ ತಡಿ. ಮಗ, ತೆಗೆದುಕೊಳ್ಳಪ್ಪ, ನಾನು ನಿನ್ನ ಕ್ಷಮಿಸಿದ್ದೀನಿ ತಾನೆ, ತೆಗೆದುಕೊಳ್ಳಪ್ಪ, ಹಾಲು ಕೊಡಿ. ಆಯ್ತು, ಮೊದಲು ಹೆತ್ತವಳ ಆಸೆ ಗೆಲ್ಲಲಿ. ಆಯ್ತು, ಕೊಡಮ್ಮ ಹಾಲನ್ನು. ಅಮ್ಮ, ನನ್ನ ಈ ಜನುಮ ನಿನ್ನ ವರದಾನವಮ್ಮ. ಅಮ್ಮ, ನಿನಗ್ಯಾರು ಸಮ, ನನ್ನ ಜಗ ನೀನೇ ಅಮ್ಮ. ನಿನ್ನ ಆಲಾಲಿ ಪದ ನನ್ನ. ಅಮ್ಮ, ಅಮ್ಮ, ಈಗಲಾದರೂ ನಿನಗೆ ಸಂತೋಷ ಆಯ್ತಾನಮ್ಮ? ಅಮ್ಮ, ಈಗಲಾದರೂ ನನಗೆ ಆಶೀರ್ವಾದ ಮಾಡಮ್ಮ, ಆಶೀರ್ವಾದ ಮಾಡ. ಇಲ್ಲಪ್ಪ, ನಿನಗೆ ಆಶೀರ್ವಾದ ಮಾಡುವ ಯೋಗ್ಯತೆಯನ್ನು ನಾನು ಈ ಸಮಯದಲ್ಲಿ ಕಳೆದುಕೊಂಡು ಬಿಟ್ಟಿದ್ದೇನೆ. ಯಾಕೆಂದ್ರೆ ನಾನು ನಿನ್ನ ಪಾಲಿಗೆ ತಾಯಿ ಅಲ್ಲಪ್ಪ, ನಿನ್ನ ಪಾಲಿನ ಯಮ ನಾನು. ಅಮ್ಮ, ಅಮ್ಮ, ಏನ್ ಹೇಳ್ತಾ ಇದ್ಯಮ್ಮ ನೀನು? ಏನ್ ಹೇಳ್ತಾ ಇದೀಯಾ? ಹೌದಪ್ಪ, ನೀನು ಮಾಡಿದ ತಪ್ಪು ನಮಗೆ ಗೊತ್ತಾಗಿದೆ. ಅದಕ್ಕೆ ನಿನ್ನ ತಂದೆ ಆಜ್ಞೆ ಇಟ್ಟು ಹೋಗಿದ್ದಾರೆ. ಏನು? ಅಪ್ಪ ಆಜ್ಞಿಟ್ಟು ಹೋದರೆ? ಅಮ್ಮ, ಅಪ್ಪ ಏನೆಂದು ಆಜ್ಞೆ ಇಟ್ಟು ಹೋದರು ತಾಯಿ? ಏನೆಂದು ಆಜ್ಞೆ ಇಟ್ಟು ಹೋದರು? ನೀನು ಬದುಕಬಾರದೆಂದು. ಅಮ್ಮ, ಹೌದಪ್ಪ, ಹೌದು. ನೀನು ಕುಡಿದಿದ್ದು ಹಾಲಲ್ಲಪ್ಪ, ನೀನು ಕುಡಿದಿದ್ದು ವಿಷ. ಅಮ್ಮ, ಅಮ್ಮ, ಇಲ್ಲ ಇಲ್ಲಮ್ಮ, ಇಲ್ಲ, ನೀನು ಸುಳ್ಳು ಹೇಳ್ತಾ ಇದೆಯಮ್ಮ, ನೀನು ಸುಳ್ಳು ಹೇಳ್ತಾ ಇದೆಯಾ? ಅಮ್ಮ, ಯಾವ ಹೆತ್ತ ತಾಯಿಯಾದರೂ ತನ್ನ ಮಗನಿಗೆ ವಿಷ ಹಾಕುವುದುಂಟೆ?
ಇಲ್ಲಮ್ಮ, ಇಲ್ಲಮ್ಮ, ನೀನು ನನ್ನ ಹಡೆದವಳಾಗಿ ಸತ್ಯ ಹೇಳ್ತಾ ಇದ್ದೇನಮ್ಮ, ಸತ್ಯ ಹೇಳ್ತಾ ಇದ್ದೆ. ಹೌದು ಕಂದ, ಹೌದು. ಇವತ್ತು ನಿನ್ನ ತಾಯಿಯ ಹಾಲು ನಿನಗೆ ವಿಷವಾಗಿ ಹೋಯ್ತಪ್ಪ. ಅವ್ವ, ಇಲ್ಲ ಎತ್ತ ತಾಯಿಯಿಂದ ವಿಷ ಕುಡಿದು ನನ್ನ ಹಣೆಬರಲಿ ಬರದಿತ್ತ ನೀವೇನು ಮಾಡ್ತೀರಮ್ಮ? ಅಮ್ಮ, ನಿಮ್ಮಂತ ಪುಣ್ಯವಂತ ತಂದೆ ತಾಯಿ ಹೊಟ್ಟೆಯಲ್ಲಿ ನನ್ನಂತ ಪಾಪಿ ಮಗ ಹುಟ್ಟಿದರೆ ನೀವೇನು ಮಾಡ್ತೀರಿ ತಾಯಿ? ಅಬ್ಬಾ, 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 ನಾನು ಬದುಕಬೇಕಮ್ಮ, ನಾನು ಬದುಕಬೇಕು. ಅಬ್ಬಾ, ಒಳ್ಳೆ ಒಳ್ಳೆ ಅವಕಾಶ ಕೊಡು ತಾಯಿ. ಅಮ್ಮ ನನ್ನೇ ಜನುಮ. ಅಬ್ಬಾ, ತಂದೆ ಅಂತ ಈ ಮಾತೇಶ್ ನ್ಯಾಯವಲ್ಲಲ್ಲಿ ಧರ್ಮದ ಬದುಕಿ ತೋರಿಸ್ತಿದ್ದಾಯಿ, ಬದುಕಿ ತೋರಿಸ್ತಿ. ಅಮ್ಮ ನಿನಗ್ಯಾರು ಸಮ, ನನ್ನ ಜಗ ನೀನೇ ಅಮ್ಮ. ನಿನ್ನ ಆಲಾಲಿ ಪದ ನನ್ನ ಒಳಗೆ ಸದಾ ನಿಲದೆ ಮಿಡಿದಿದೆ ಅಮ್ಮ. ಕುಡಿಯ ಹಂಗಿರದ ಕೀರ್ತನೆ ಬೇಕಿರದ ನಡೆವ ದೈವವೇ ಅಮ್ಮ. ಅಮ್ಮ ನನ್ನೀ ಜನುಮ ನಿನ್ನ ವರದಾನವಮ್ಮ. ಅಮ್ಮ ಅಮ್ಮ, ನೀ ಕೊಟ್ಟ ಈ ಅಮೃತದ ಹಾಲು ಹೇಗೆ ರಕ್ತವಾಗಿ ಹೊರ ಬರುತ್ತಿದೆ ನೋಡು ತಾಯಿ. ಅಬ್ಬ, ನಾನು ಹುಟ್ಟುತ್ತಲೇ ನನ್ನ ಕತ್ತಿಸಿಗೆ ಸಾಯಿಸಬಾರದಿತ್ತು. ಅಬ್ಬ, ಅಬ್ಬ, ನನ್ನ ಪ್ರತಿಯೊಂದು ರಕ್ತ ಕಣದಲ್ಲೂ ಮಾಂದೇಶ್ ನೀನು ತಪ್ಪು ಮಾಡಿದೆ ಅಂತ ಹೇಳ್ತಾ ಇದೆ ಮಾಯ. ಬಾ ಬಾ, ಅಲ್ಲಿ ನೋಡಲ್ಲ ಬಾ, ಆ ದೇವ್ರು ನೀನು ತಪ್ಪಾಡಿದೀಯ ನರಕಕ್ಕೆ ಮಾತ್ರ ಕರೆದಿದ್ದಾನವ್ವ. ಬಹಳ ರಕ್ತ ಆಗ್ತಾ ಇದೆ. ನಿನ್ನ ಒಂದು ಕೈ ತುತ್ತು ಸಾಕು, ಈ ಜನ್ಮ ಪೂರ್ತಿ ಉಪವಾಸ ಇರುವೆನು. ನಿನ್ನ ಒಂದು ಅಪ್ಪುಗೆಯೂ ಸಾಕು, ಆ ನೆನಪಿನಲ್ಲಿ ಸೆರವಾಸ ಇರುವೆನು. ನೀನೆ ನನ್ನ ಲೋಕವು, ನೀನೆ ನನ್ನ ಜೀವವು, ನೀನೆ ನನಗೆ ಎಲ್ಲವೂ ಅಮ್ಮ. ಅಮ್ಮ ನಿನಗ್ಯಾರು ಸಮ, ನನ್ನ ಜಗ ನೀನೆ ಅಮ್ಮ. ಅಮ್ಮ
ದುಃಖವೆಲ್ಲ ನಾನುಂಗಿ ನಗುವೆನು. ನೀನು ಒಮ್ಮೆ ಬೆಂದಡವು ಸಾಕು, ಈ ಜಗವನ್ನೆಲ್ಲ ನಾ ಗೆದ್ದು ಬರುವೆನು. ನೂರು ನೂರು ದೇವರು. ಬಂದ್ರ ಬನ್ನಿ ಬನ್ನಿ. ನನ್ನ ಮಗನ ಸಾವನ್ನ ಕಣ್ಣಾರೆ ನೋಡ್ಬಿಟ್ಟು ಮನಸ್ಸಿಗೆ ಆನಂದ ಮಾಡ್ಕೊಳ್ಳಿ, ಆನಂದ ಮಾಡ್ಕೊಳ್ಳಿ. ಮಾಧವಿ, ಬೇಡ ಕಡೆ, ನನ್ನ ಮನಸ್ಸಿಗೆ ಚುಚ್ಚಿ ಮಾತನಾಡಬೇಡ ಕಡೆ. ಮಾದೇವಿ, ಇಂದು ನಮ್ಮ ಮಗ ಸಾಯುವುದು ಅನಿವಾರ್ಯ ಕಡೆ, ಅನಿವಾರ್ಯ. ಮಾದೇವಿ, ಇಂದು ನಮ್ಮ ಮಗನಷ್ಟೇ ಸತ್ತಿಲ್ಲ ಕಡೆ, ಈ ಧರ್ಮವಂತದ ಮನೆತನದ ವಂಶವೇ ಸತ್ತು ಹೋಯಿತು. ಯಾಕೋ ಗೊತ್ತಿಲ್ಲ, ಕೊನೆಯದಾಗಿ ನಿಮ್ಮ ಕಾಲಿಗೆ ನಮಸ್ಕರಿಸಬೇಕೆಂಬ ಆಸೆ ಆಗಿದೆ. ಮಾದೇವಿ, ಅದಕ್ಕೆ ಕಾಲ್ ಜಡಿಸಿ ನಿಂತ್ಕೊಳ್ಳಿ. ಯಾಕೆ ಮಾದೇವಿ, ಯಾಕೆ ನೀನು ಏನೇನು ಮಾತಾಡ್ತಾ ಇದ್ದಲ್ಲ, ಯಾಕೆ? ಬೇಡ ಮಾದೇವಿ, ನೀನ್ ಹಿಂಗ್ ಮಾತನಾಡಿದ್ರೆ ನನಗೆ ಹೆದರಿಕೆ ಆಗುತ್ತೆ ಮಾದೇವಿ. ಬೇಡ ಕಡೆ, ಬೇಡ. ಮಾದೇವಿ, ಯಾಕೆ ಈ ನಿನ್ನ ಪತಿಯ ನಿರ್ಧಾರ ತಪ್ಪಾಗಿದೆಯಾ? ಹಾಗೆಲ್ಲ ಮಾತಾಡಬೇಡಿ. ಯಾಕೆಂದ್ರೆ ನ್ಯಾಯಕ್ಕಾಗಿ ಪ್ರಾಣವನ್ನು ಕೊಡೋ ಮಹಾವಂತರು ನೀವು. ಮನೆತನದ ಮಾನಕ್ಕಾಗಿ ನಿಮ್ಮನ್ನೇ ನೀವು ತ್ಯಾಗ ಮಾಡಿಕೊಳ್ಳೋ ಮಹಾಪುರುಷರು ನೀವು. ಇಲ್ಲಿ ಈ ಸನ್ನಿವೇಶ ನಡಿಬಾರ್ದಾಗಿತ್ತು, ನಡೆದೋಯ್ತು. ನನ್ನ ಹೆತ್ತ ಮಗನಿಗೆ ವಿಷ ಹಾಕ್ಬೇಕಾದ್ರೆ ಏನನ್ನು ಕರಳು ಅದಕ್ಕೆ ನೀವೇನು ವ್ಯಥೆ ಪಡೋದು ಬೇಡ ಅಂತ ಅದಕ್ಕೆ ನಾನೇ ನೀನೇ ಮಗನಿಗೆ ವಿಷ ಹಾಕಿದ ಹಾಲಿನಲ್ಲಿ ಅರ್ಧದಷ್ಟು ವಿಷನ ನಾನೇ ಮಾದೇವಿ, ಇದೆಂತ ಕೆಲಸ ಮಾಡಿಬಿಟ್ರೆ ಮಾದೇವಿ. ಈ ನಿನ್ನ ಗಂಡ ಮಾಡಿದ ಕೃತಿ ತಪ್ಪಾಗಿದ್ರೆ ನನ್ನನ್ನು ಕ್ಷಮಿಸಿಬಿಡು ಕಡೆ. ಬೇಡ ಮಾದೇವಿ, ನೀನು ನನ್ನ ಬಿಟ್ಟು ಹೋಗ್ಬೇಡ ಕಡೆ. ನೀನು ನನ್ನನ್ನು ಬಿಟ್ಟು ಹೋದ್ರೆ ಈ ಬೆಟ್ಟಪ್ಪನು ಸತ್ತು ಬಿಡ್ತಾನ ಕಡೆ.
ಬೇಡ, ನೀವು ಹಾಗೆಲ್ಲ ಮಾತಾಡಬೇಡಿ. ನಿಮ್ಮಂತ ಗಂಡನ್ನು ಪಡಿಬೇಕಾದ್ರೆ ನಾನು ನಿಜಕ್ಕೂ ಪುಣ್ಯ ಮಾಡಿದ್ದೇನೆ. ಹೌದು, ನಿಮ್ಮಂತ ಗಂಡನ್ನು ಪಡಿಬೇಕಾದ್ರೆ ನಾನು ನಿಜ ಮಾಧವಿ, ಮಾಧವಿ! ಜೀವ ಜ್ಯೋತಿಯೇ, ಜೀವ ಜ್ಯೋತಿಯೇ, ನನ್ನ ಒಂಟಿಯಾಗಿ ಬಿಟ್ಟು ಹೋದೆ ಯಾವ ನೀತಿಯೇ. ಜೀವ ಜ್ಯೋತಿಯೇ, ಜೀವ ಜ್ಯೋತಿಯೇ, ನನ್ನ ಒಂಟಿಯಾಗಿ ಬಿಟ್ಟು ಹೋದೆ ಯಾವ ನೀತಿಯೇ. ಒಂಟಿಯಾಗಿ ಬಿಟ್ಟು ಹೋದೆ ಯಾವ ನೀತಿಯೇ. ಚಂದನವ ಪೂಸಿಕೊಂಡು ಸಿಂಧೂರ ಹೊತ್ತುಕೊಂಡು ನಗುತ್ತಾಳೆ. ಮಲ್ಲಿಗೆ ಪಲ್ಲಕ್ಕಿಗೆ ನಾನೇ ಒಡತಿ ಎಂದು ಮೆರಿತಾಳೆ. ನನ್ನ ಬಾಳ ಭಾಗ್ಯ ದೇವತೆ ಪತಿ ಪ್ರೀತಿಯುದ ವಂಚಿತೆ. ಇನ್ನೊಂದು ಜನ್ಮವಿದ್ರೆ ಮಗನಾಗಿ ಹುಟ್ಟುವೆ, ಕಣ್ಣಿಗೆ ರೆಪ್ಪೆಯಂತೆ ಜೋಪಾನ ಮಾಡುವೆ. ಜನುಮದ ನಾಯಕಿಯೇ, ಚೈತ್ರ ಯಾತ್ರೆಗೆ ಸುಖವಾಗಿ ನೀನು ಹೋಗಿ ಬಾರು ಜೀವ ಜ್ಯೋತಿಯೇ. ಬಾ ರುದ್ರ, ಬಾ ರುದ್ರ. ನಾನು ನಿನಗೇನು ಹೇಳಿದ್ದೆ? ಈ ಬೆಟ್ಟಪ್ಪನ ನ್ಯಾಯದ ಆಸ್ಥಾನದಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು. ಆದ್ರೆ ಶಿಕ್ಷೆ ಕೊಡುವ ಬರದಲ್ಲಿ ನಾನೊಂದು ತಪ್ಪು ಮಾಡಿದೆ ರುದ್ರ, ತಪ್ಪು ಮಾಡಿದೆ ಕಣೋ. ರುದ್ರ, ಪಾಪ ನಾನು ತಪ್ಪು ಏನ್ ಮಾಡಿದೆ ಗೊತ್ತಾ? ಏನು ಅರಿಯದ ನನ್ನ ಹೆಂಡತಿಗೆ ತನ್ನ ಮಗನಿಗೆ ವಿಷ ಹಾಕಿ ಕೊಲೆ ಮಾಡುವಂತ ಹೇಳಿ ಆಣೆ ಮಾಡಿಸ್ಕೊಂಡ್ಬಿಟ್ನಪ್ಪ. ಆದ್ರೆ ಆ ಹೆತ್ತ ಕರಳು ಮಗನಿಗೆ ವಿಷ ಹಾಕ್ಬೇಕಾದ್ರೆ ಅದು ಎಷ್ಟು ಸಂಕಟ ಮಾಡ್ಕೋದಿರ್ಬೇಕು ರುದ್ರ. ಇಲ್ಲ ರುದ್ರ, ಈ ಬೆಟ್ಟಪ್ಪ ತಲಾಂತರದಿಂದ ಉಳಿಸಿಕೊಂಡ ಬಂದಂತ ನ್ಯಾಯ, ನೀತಿ, ಧರ್ಮ ಇಂದು ಮಣ್ಣು ಪಾಲಾಗೋಯ್ತು ರುದ್ರ.
ರುದ್ರ, ತಲಾಂತರದಿಂದ ಈ ಮನೆಯಲ್ಲಿ ನಡೆದುಕೊಂಡು ಬಂದಂತ ನ್ಯಾಯ ನೀತಿ ಧರ್ಮವನ್ನ ಇನ್ನು ಮುಂದೆ ನೀನು ನಡ್ಸ್ಕೊಂಡು ಹೋಗ್ಬೇಕು. ಏನ್ ಹೇಳಾಕ್ತೀರಪ್ಪ ನೀವು? ಏನ್ ಹೇಳಾಕ್ತೀರಿ? ಹೌದು ಹೌದು ಕಣೋ, ಇನ್ನು ಮುಂದೆ ಈ ಮನೆಯಲ್ಲಿ ನ್ಯಾಯನ ನೀನ್ ಮಾಡ್ಬೇಕು. ರುದ್ರ, ನಾನು ಕೊಟ್ಟ ಶಿಕ್ಷೆ ಸರಿಯಾಗಿದೆ ತಾನೆ? ರುದ್ರ, ಹುಟ್ಟು ಸೂರ್ಯನ ದಿಕ್ಕು ಬದಲಾಗಬಹುದು, ತಿರುಗೋ ಭೂಮಿ ಒಂದು ಕ್ಷಣ ನಿಂತು ಹೋಗ್ಬೋದು, ಆದ್ರೆ ಈ ಬೆಟ್ಟಪ್ಪ ಕೊಟ್ಟ ತೀರ್ಪು ಬದಲಾಗಿದ್ದು ಇತಿಹಾಸದಲ್ಲೇ ಇಲ್ಲ, ಮುಂದೆ ಬದಲಾಗೋದಿಲ್ಲ. ಅದು ಈ ಬೆಟ್ಟಪ್ಪ ಅಂತಂದ್ರೆ ಬೆಟ್ಟದಂತ ಮನಸ್ಸು ಕರಗಿತು, ಬೆಂಕಿಯಂಥ ಕಣ್ಣು ನೆನೆಯಿತು. ಕಲ್ಲಿನಂತ ದೇಹ ಕುಗ್ಗಿತ, ಕಲ್ಪವೃಕ್ಷ ಒಣಗಿ ಹೋಯಿತು. ಕಂದನೆ ಬಾಯೆಂದು ಕರೆಯೋರು ಇಲ್ಲ, ಕಂದನೆ ಬಾಯೆಂದು ಕರೆಯೋರು ಇಲ್ಲ. ದುಃಖಿಸಿ ನೀ ಅಳಲು ಮಡಿಲೊಂದು ಇಲ್ಲ. ಬೆಟ್ಟಪ್ಪ ಬೆಟ್ಟಪ್ಪ